ಸಮಾಜಕ್ಕೆ ಮರಳಿ ಕೊಡುಗೆ ನೀಡುವ ಉದಾತ್ತ ಮನೋಭಾವದೊಂದಿಗೆ ಶಿಕ್ಷಣ ಹಾಗೂ ರೈತರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಎರಡು ಮಹತ್ವದ ಲೋಕೋಪಕಾರಿ ಕಾರ್ಯಗಳಿಗೆ ಚಾಲನೆ ನೀಡುವ ಮೂಲಕ ಮೈಸೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ಆರ್ ಚೆಲುವರಾಜು ಅವರು ಗ್ರಾಮೀಣ ಭಾಗದಲ್ಲಿ ಹರ್ಷ ಮೂಡಿಸಿದ್ದಾರೆ. ತಾವು ವಿದ್ಯಾಭ್ಯಾಸ ಮಾಡಿದ ತಿ ನರಸೀಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸ್ವಂತ ಖರ್ಚಿನಲ್ಲಿ ಬರೋಬ್ಬರಿ 7 ಲಕ್ಷ ವೆಚ್ಚದಲ್ಲಿ ಭವ್ಯ ಮುಖ್ಯ ಪ್ರವೇಶ ದ್ವಾರವನ್ನ ನಿರ್ಮಿಸಿಕೊಟ್ಟಿರುವುದಲ್ಲದೆ ಆರ್ಥಿಕ ಮುಗ್ಗಟ್ಟಿನಿಂದ ಮುಚ್ಚುವ ಹಂತ ತಲುಪಿದ್ದ ತಾಲೂಕಿನ ವಡ್ಡರಕೊಪ್ಪಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ವೈಯಕ್ತಿಕವಾಗಿ ಆರ್ಥಿಕ ಧನ ಸಹಾಯ ನೀಡಿ ಪುನಶ್ಚೇತನಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೈಮುಲ್ ಮಾಜಿ ನಿರ್ದೇಶಕ ಪ್ರಭಾಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚನ್ನಕೇಶವ, ಪ್ರಥಮ ದರ್ಜೆ ಗುತ್ತಿಗೆದಾರ ಎಎನ್ ಸ್ವಾಮಿ, ಪ್ರಮುಖರಾದ ಕೆಎಂ ಮಧುಕುಮಾರ್, ಯಾಚೇನಹಳ್ಳಿ ಅಶೋಕ್, ಪುರಸಭೆ ಮಾಜಿ ಸದಸ್ಯ ಮೂರ್ತಿ, ಸುನಿಲ್, ಉಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್, ಶಿವಣ್ಣ, ಡೈರಿ ಅಧ್ಯಕ್ಷ ಸೋಮಣ್ಣ, ಕಾರ್ಯದರ್ಶಿ ತಿಮ್ಮಮ್ಮ, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ವಡ್ಡರಕೊಪ್ಪಲು ಡೈರಿಯ ನಿರ್ದೇಶಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇಲ್ಲಿಯ ಒಂದು ಆಡಳಿತಾತ್ಮಕ ವ್ಯವಸ್ಥೆನ ಇಲ್ಲ ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡದೇ ರೈತರಿಗೆ ತೊಂದರೆಯಾಗಿ ಇಲ್ಲಿ ಒಂದು ಪ್ರೈವೇಟ್ ಡೈರಿ ಓಪನ್ ಮಾಡಿಕೊಂಡು ಇಲ್ಲಿನ ರೈತರುಗಳಿಗೆ ಸರ್ಕಾರದ ಒಂದು ಸಂಘ ಏನಿದೆ ಆ ಸಂಘಕ್ಕೆ ಹಾಲನ್ನ ಹಾಕ್ತಾನೆ ಅವರು ಕೂಡ ಸಿಕ್ಕ ಬೆಲೆಗೆ ಬೇರೆ ಬೇರೆ ಪ್ರೈವೇಟ್ ಡೈರಿಗಳಿಗೆ ಹಾಲನ್ನ ಕೊಡ್ತಿದ್ರು. ನಮ್ಮ ಗ್ರಾಮದ ಮುಖಂಡರು ತಿಮ್ಮಮ್ಮನವರು ಆಗ ಎಲ್ಲ ಯಜಮಾನರುಗಳು ಸೇರಿ ನಮ್ಮ ಸೊಸೈಟಿ, ನಮ್ಮ ಸಂಘ ತುಂಬಾ ನಷ್ಟದಲ್ಲಿದೆ. ಹಾಗಾಗಿ ಒಂದು ಸಂಘವನ್ನ ಮುಚ್ಚುವ ಹಂತಕ್ಕೆ ಬಂದಿದೀವಿ, ಮುಚ್ತಾ ಇದೀವಿ. ದಯವಿಟ್ಟು ನೀವೆಲ್ಲ ಸೇರಿ ಇದಕ್ಕೊಂದು ಸಹಕಾರ ಮಾಡಿ, ಸಹಾಯ ಮಾಡಿ, ನಮ್ಮ ಊರಿಗೆ ಈ ಸಂಘವನ್ನ ಉಳಿಸ್ಕೊಡ್ಬೇಕು ಅಂತ ಅವರ ಒಂದು ಮನವಿ ಮೇರೆಗೆ ಇವತ್ತು ಒಂದು ಸಂಘವನ್ನ ಮುಚ್ಚುದು ಬಹಳ ಈಸಿ. ಆದ್ರೆ ಒಂದು ಸಂಘವನ್ನ ಮತ್ತೆ ಪುನರ್ ಆರಂಭಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇವತ್ತಿನ ಕಾನೂನು ಕಟ್ಟಲೆಗಳಲ್ಲಿ. ಹಾಗಾಗಿ ವಡ್ಡರಕೊಪ್ಪಲು ಗ್ರಾಮದಲ್ಲಿ ತುಂಬಾ ಎಲ್ಲಾ ತೀರಾ ಬಡತನದ ರೈತರುಗಳೇ ಇರೋದ್ರಿಂದ ಈ ಸಂಘ ಮುಚ್ಚಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಸಂಘದ ನಷ್ಟವನ್ನ ನಾನು ಕೂಡ ವೈಯಕ್ತಿಕವಾಗಿ ನನ್ನ ಕೈಲಾದಷ್ಟು ನಾನು ಕೂಡ ಆ ಒಂದು ನಷ್ಟವನ್ನ ಭರಿಸ್ತಕ್ಕಂಥ